ಸಮಸ್ತ ವೀಕ್ಷಕರೇ, ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಕ್ರೈಸ್ತ ಧರ್ಮಕ್ಕೆ ಸೇರಿದ ಪಾಣುಪುರ ಪಟ್ಟಣದಲ್ಲಿರುವ ಸ್ಮಶಾನ ಹಾಗೂ ಸಮಾಧಿಗಳು ಸಂಪೂರ್ಣ ಹಾಳಾಗಿ ಸ್ಮಶಾನವೇ ಕೆರೆಯಂತಾಗಿ ಅವ್ಯವಸ್ಥೆಯಿಂದ ಕೂಡಿದ್ದು ಸಮಾಧಿಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಕ್ರೈಸ್ತರ ಸ್ಮಶಾನ ಅಥವಾ ಸಮಾಧಿ ಸ್ಥಳವು ಕ್ರೈಸ್ತ ಧರ್ಮಕ್ಕೆ ಸೇರಿದ ಮೃತರ ದೇಹವನ್ನು ಪೆಟ್ಟಿಗೆಯಲ್ಲಿಟ್ಟು ಭೂಮಿಯಲ್ಲಿ ಊತು ಹಾಕುವ ಪವಿತ್ರ ಸ್ಥಳವಾಗಿದೆ. ಮರಣದ ನಂತರ ಪುನರುತ್ಥಾನದ ನಂಬಿಕೆಯೊಂದಿಗೆ ಇಲ್ಲಿ ಮೃತರನ್ನು ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ. ಮೃತ ದೇಹವನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಚರ್ಚ್ನ ವಿಧಿವಿಧಾನದೊಂದಿಗೆ ಮಣ್ಣಿನಲ್ಲಿ ಹೂಳಲಾಗುತ್ತದೆ. ನಂತರ ಹೆಸರು ಹಾಗೂ ಜನ್ಮ ಮರಣ ದಿನಾಂಕವನ್ನು ಕಲ್ಲಲ್ಲಿ ಕೆತ್ತಿಸಿ ಕಲ್ಲನ್ನು ನೆಟ್ಟು ಸಮಾಧಿ ನಿರ್ಮಿಸುತ್ತಾರೆ. ನವೆಂಬರ್ ಮಾಸದ ನಿಷ್ಠಾವಂತ ಮೃತರ ದಿನದಂದು ಕ್ರೈಸ್ತರು ಒಗ್ಗೂಡಿ ಸ್ಮಶಾನಕ್ಕೆ ಆಗಮಿಸಿ ತಮ್ಮ ಪೂರ್ವಜರ ಸಮಾಧಿಗೆ ಮೇಣದ ಬತ್ತಿ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವುದು ಪ್ರತೀತಿಯಾಗಿದೆ. ಇದು ಕ್ರೈಸ್ತ ಧರ್ಮದ ಸ್ಮಶಾನದ ಸಮಾಧಿ ಸ್ಥಳ ಪವಿತ್ರ ಸ್ಥಳವಾಗಿಯೂ ಹೌದು. ಪಾಣುಪುರ ಪಟ್ಟಣದಲ್ಲಿರುವ 100 ವರ್ಷಗಳ ಹಿಂದಿನಿಂದಲೂ ಇರುವಂತಹ ಕ್ರೈಸ್ತರ ಸ್ಮಶಾನ ಪ್ರಸ್ತುತವಾಗಿ ಸಂಪೂರ್ಣ ಹಾಳಾಗುತ್ತಿದೆ. ಸ್ಮಶಾನದಲ್ಲಿರುವ ಪೂರ್ವಜರ ಸಮಾಧಿಗಳು ಗಲೀಜು ನೀರಿನಿಂದ ಮುಳುಗಿ ಜಲಾವೃತಗೊಂಡು ಹಾಳಾಗುತ್ತಿವೆ. ಅನೇಕ ಸಮಾಧಿಗಳು ನೀರಿನಲ್ಲಿ ಈಗಾಗಲೇ ಮುಳುಗಿವೆ. ಚರಂಡಿ ನೀರು ಸ್ಮಶಾನಕ್ಕೆ ನುಗ್ಗಿ ಪವಿತ್ರವಾದ ಸ್ಥಳವೂ ಗಬ್ಬು ವಾಸನೆಯಿಂದ ಕೂಡಿದೆ. ಸ್ಮಶಾನದ ಮುಂಭಾಗ ಪೆಟ್ಟಿಗೆ ಅಂಗಡಿ ನಿರ್ಮಿಸಿರುವುದು, ಫುಟ್ಪಾತ್ ವ್ಯಾಪಾರ ಮಾಡುತ್ತಿರುವುದು, ಮುಖ್ಯ ಗೇಟ್ ಮುಂದೆಯೇ ವಾಹನ ನಿಲ್ಲಿಸುವುದರಿಂದ ಸ್ಮಶಾನದ ಪ್ರವೇಶಕ್ಕೆ ಅಡ್ಡಿ ಉಂಟು ಮಾಡಿದೆ. ನೀರು ಹರಿದು ಸ್ಮಶಾನದ ಕಾಂಪೌಂಡ್ ಶಿಥಿಲಗೊಂಡು ಬೀಳುತ್ತಿವೆ. ಸ್ಮಶಾನದ ಮುಂದೆಯೇ ಕಸದ ರಾಶಿ ಸುರಿಯಲಾಗಿದೆ. ಇಷ್ಟೂ ಕಾರಣದಿಂದಾಗಿ ಕ್ರೈಸ್ತ ಧರ್ಮಕ್ಕೆ ಸೇರಿದ ಪಾಣುಪುರ ಸ್ಮಶಾನ ಸಂಪೂರ್ಣ ಹಾಳಾಗುತ್ತಿದೆ. ಸ್ಮಶಾನ ಅವ್ಯವಸ್ಥೆ ಬಗ್ಗೆ ಪುರಸಭೆ ಅಧಿಕಾರಿಗಳು ಗಮನಹರಿಸಿ ಸರಿಪಡಿಸಬೇಕೆಂದು ಕ್ರೈಸ್ತ ಧರ್ಮದ ಮುಖಂಡರಾದ ಆಲ್ಬರ್ಟ್, ಸೂಸೈರಾಜು ಮಾಮು, ಅಲೆಕ್ಸಾಂಡರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ನಮ್ಮ ಸಮಾಧಿಯ ಶುದ್ಧೀಕರಣ ಸ್ಥಳ ಎಂದು ನಾವು, ಪವಿತ್ರೀಕರಣ ಸ್ಥಳ ಎಂದು ನಾವು ಅದನ್ನು ಅನುಕರಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಈ ಸ್ಥಳವನ್ನು ಭಾಳ ನೋಡುವಾಗ ಭಾಳ ತೊಂದರೆಯಲ್ಲಿದೆ. ಗಲೀಜು, ಮತ್ತೊಂದು ಮಗದೊಂದು ಮೋರಿ ನೀರು, ಇಲ್ಲಿ ಬರುವಂಥ ಸಮಾಜದ ಪೂಜಾ ಕಾರ್ಯಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದನ್ನು ಶುದ್ಧೀಕರಿಸಬೇಕು. ಅದಕ್ಕೆ ಆಡಳಿತ ಮಂಡಳಿಯವರು ಸ್ಪಂದಿಸುತ್ತಿಲ್ಲ. ಆದ್ದರಿಂದ ಕೊಟ್ಟು ತಾವೆಲ್ಲರೂ ಇದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಕೆ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರು ಎಲ್ಲನೂ ಸರಿ ಮಾಡಿಕೊಡಬೇಕಾಗಿ ಅಧಿಕಾರಿಗಳಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ. ವೀಕ್ಷಣೆಗಾಗಿ ಬಂದಿದ್ದೀವಿ. ಈ ಸಮಾಧಿಗೆ ನಾವು ಒಂದು ಮಣ್ಣು ಮಾಡಬೇಕು, ಒಂದು ಗೌರವತ್ತಾಗಿ ಮಣ್ಣು ಮಾಡಬೇಕು ಅಂದರೆ ನಮಗೆ ಜಾಗಗಳಿಲ್ಲ. ಅಲ್ಲಿ ನೀರು ತುಂಬಿಕೊಂಡು ತುಂಬ ಹದಗೆಟ್ಟಿದೆ ಭೂಮಿಗಳೆಲ್ಲ, ನೀರೆಲ್ಲ ಬಂದು ಸಮಾಧಿಗೆಲ್ಲ ಮುಳುಗೋಗಿದೆ. ಮತ್ತು ಈಗ ನಾವು ಪಕ್ಷ ಅಂತ ಮಾಡ್ತೀವಿ, ನಾವು ಸಮಾಧಿ ಹಬ್ಬವನ್ನು ಮಾಡುವಾಗ ಕುಟುಂಬಸ್ಥರೆಲ್ಲ ಬಂದು ತುಂಬ ಬೇಜಾರು ಪಟ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಅವ್ರ ಕುಟುಂಬ ಅದು ಅವರವರು ಸಂಬಂಧಿಕರದು ಮಶಾನಗಳಿದೆ, ಸಮಾಧಿಗಳಿದೆ, ಅದನ್ನು ಕ್ಲೀನ್ ಮಾಡೋಕ್ಕೆ ಹಾಗೆ ಮಂಡಿಗಂಟ ನೀರು ಇರೋದ್ರಿಂದ ಅವರು ಏನು ಮಾಡಬೇಕು, ಅವ್ರದ್ದು ಸಮಾಧಿ ಅವರು ಸ್ವಂತ ಬಂಧು ಬಳಗದ ತಂದೆಯಾದ ತಾಯಿದಾಗ್ಬೋದು, ಇಲ್ಲ ಬಂಧು ಬಳಗದಾಗ್ಬೋದು, ಸಮಾಧಿಗಳು ಎಲ್ಲೆಲ್ಲಿ ಇದೆ ಅಂತ ಅವ್ರಿಗೆ ಗುರ್ತಿಡಿಯೋಕೆ ಆಗ್ತಾಯಿಲ್ಲ. ಅಷ್ಟು ನೀರು ತುಂಬ ಇದಾಗಿದೆ, ತೊಂದರೆಯಾಗಿದೆ. ಮತ್ತು ಈ ಮೋರಿಗಳೆಲ್ಲ ಹದಗೆಟ್ಟಿದೆ. ಮೋರಿಗಳೆಲ್ಲ ಕ್ಲೀನ್ ಮಾಡಿದೆ, ಮೋರಿಗಳೆಲ್ಲ ವಾಸನೆ. ಮತ್ತು ನಾವು ಪರಿಶುದ್ಧವಾದ ಒಂದು ಪೂಜೆ ಮಾಡುವಂಥ ಸಮಯದಲ್ಲಿ ಈ ಸೊಳ್ಳೆಗಳಿರ್ಬೋದು, ಮತ್ತು ಸೊಳ್ಳೆಗಳಿಂದ ಅನಾಹುತ ಕಾಯಿಲೆಗಳು ಬರ್ಬೋದು. ಈ ಮೋರಿಗಳನ್ನ ರೆಡಿ ಮಾಡಿಸಿಲ್ಲ.
ಮತ್ತು ಗಂಟೆಗಳೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡು ಈ ಸಮಾಧಿ ನಾವು ಹೋಗುವಂಥ ಜಾಗದ ಸಮಾಧಿನೇ ಕಾಣ್ತಾ ಇಲ್ಲ. ಇದರಿಂದ ತುಂಬ ತೊಂದರೆ ಆಗಿದೆ. ಅದರಿಂದ ಸರ್ಕಾರದವರು ಅನುಮತಿ ಪಡೆದು ಇದಕ್ಕೊಂದು ನಮಗೊಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿಕೊಡಿ, ಒಂದು ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡಿಕೊಡ್ತೀವಿ. ಇತಿಹಾಸದ ಕ್ರಿಶ್ಚಿಯನ್ ಮಸಣ ಇದೆ ಇಲ್ಲಿ. ಅಲ್ಲಿ ವರ್ಷ ಮಳೆಗಾಲ ಮತ್ತು ಬೇಸಿಗೆಗಾಲ ಆಗಲಿ ಯಾವಾಗಲೂ ಮಳೆ ನೀರು ಮಸಣದಲ್ಲಿ ತುಂಬಿರುತ್ತದೆ. ಸಾರ್ವಜನಿಕವಾಗಿ ಯಾರಾದರೂ ಸುಮಾರು ಹೋಗ್ಬಿಟ್ರೆ ಇಲ್ಲಿ ಬಂದು ಮಣ್ಣಲ್ಲಿ ಹೂಳಲು ಬರೀ ನೀರಲ್ಲಿ ತುಂಬ್ಕೊಂಡು ತುಂಬ ತೊಂದರೆ ಆಗುತ್ತದೆ. ಆದರೆ ಇದನ್ನು ಸಪೋಸ್ ನಾನು ಹೇಳ್ತಾ ಇರೋದು, ಇದು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಸೂಕ್ತ ಪರಿಹಾರ ನೀಡಬೇಕು ಎಂದು ತಮ್ಮಲ್ಲಿ ಮನವಿ.